ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ಇಲ್ಲೇ ಮದುವೆ ಐತಿ ನಮ್ಮ ಅಂತಮ್ರದು. ಸೊ ಮದುವೆಗೆ ಹೋಗಕ್ಕೆ ರೆಡಿ ಆಗಿವಿ ಎಲ್ಲರೂ. ಆಲ್ರೆಡಿ ಎಲ್ಲ ಮನೆಯವ್ರೆಲ್ಲರೂ ಹೋಗ್ಯಾರು. ಸೊ ನಾನು ಪವಿತ್ರ ಆ್ಯಂಡ್ ನಮ್ಮ ಬುಲ್ಲಿ ಮೂರೇ ಜನ ಇದ್ದೀವಿ ಮನೆಯಲ್ಲಿ. ಸೊ ಇವಾಗ ರೆಡಿ ಆದ್ವಿ, ಇವಾಗ ಹೋಗಬೇಕು ಫಂಕ್ಷನ್ಗೆ. ನನ್ನ ಮಗ ಅಂತೂ ಆಲ್ರೆಡಿ ಹೋಗ್ಯಾನ ನನ್ನ ಬಿಟ್ಟ. ಆಲ್ರೆಡಿ ಅವು ಮದುವೆ ಮನೆಯಾಗ ಅದಾನು. ಪ್ರದಿತ್ಯ ಆಮೇಲೆ ನಿಹಾಲ ಇಬ್ಬರು ಮದುವೆ ಮನೆಯಲ್ಲಿ ಅದಾರು. ನಮ್ಮಮ್ಮ ನಮ್ಮ ಕಾಕು ಅವರು ಇವಾಗ ಹೋದರು. ಸೊ ನಮ್ಮ ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು, ನಂದು ಪವಿತ್ರಂದು. ಸೊ ಇವಾಗ ರೆಡಿಯಾಗಿ ಹೊಂಟೀವಿ. ಸೊ ಮದುವೆಯಲ್ಲಿ ಏನೇನಾಗುತ್ತೆ, ಆ್ಯಕ್ಚುಲಿ ನಮ್ಮ ಮದುವೆ ಹೋಗೋ ರೀಸನ್ ಏನು ಅಂತ ಅಂದರೆ, ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲನೂ ಬರ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ನನ್ನ ಹೈಸ್ಕೂಲ್ ಫ್ರೆಂಡು ತಮ್ಮನ ಮದುವೆ ಅದು. ಸೊ ಹೀಗಾಗಿ ಎಲ್ಲ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಮೀಟ್ ಆಗೋರಿದ್ವಿ. ಸೊ ಎಲ್ಲರೂ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರಲ್ಲ ಅಂತ ಹೇಳಿ ಅಂದ್ಕೊಂಡು ರೆಡಿಯಾಗಿ ಹೊಂಟೀನಿ. ನಮ್ಮ ಅಂತಂಬ್ರ ಮದುವೆನೇ, ಅವ್ನು ತಮ್ಮನೇ ಆಗಬೇಕು. ಸೊ ತಮ್ಮನ ಮದುವೆನೇ ಇದೆ. ಬಟ್ ಈ ಒಂದು ಸಿಚುವೇಷನಲ್ಲಿ ಹೋಗಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಗ್ರೂಪಲ್ಲಿ ಚಾಟ್ ಮಾಡಿ ಎಲ್ಲರೂ ಮೀಟ್ ಆಗೋದಂಗೆ ಆಗುತ್ತೆ, ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದರು. ಸೊ ಹೀಗಾಗಿ ರೆಡಿಯಾಗಿ ಹೊಂಟೀನಿ. ಇಲ್ಲಿ ನಮ್ಮ ತೋಟದಲ್ಲಿನೇ ಇದೆ ಮದುವೆ, ನಮ್ಮ ಮನೆ ಹತ್ರನೇ ಇದೆ. ಜಸ್ಟ್ ಒಂದು 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಮದುವೆ. ಸೊ ರೆಡಿಯಾಗಿವಿ ಹೋಗೋದಕ್ಕಂತ ಹೇಳಿ. ಸೊ ಬರ್ರಿ, ಮದುವೆ ಮನೆಯಲ್ಲಿ ಎಲ್ಲ ಏನೇನಾಗುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್. ಮಡಿ ಕಾರ್ ತಗೊಂಡು ಹೋಗಕ್ಕೆ ಬಾಯ್. ಫೈನಲಿ ಮದುವೆ ಮನೆಗೆ ಹೋದ್ವಿ. ಆಲ್ಮೋಸ್ಟ್ ಎಲ್ಲರೂ ರಿಲೇಟಿವ್ಸ್ ಬಂದಿದ್ದರು. ನಾನು ಅಕ್ಷತೆ ಬೀಳೋ ಟೈಮಿಗೆ ಹೋದೆ, ಬೇಗ ಹೋಗಿರಲಿಲ್ಲ. ಸೊ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು, ಎಲ್ಲ ರಿಲೇಟಿವ್ಸು ಬಂದಿದ್ದರು. ಎಲ್ಲರೂ ಪ್ರೀತಿಯಿಂದಾನೇ ಮಾತಾಡಿಸಿದ್ರು, ನಾನು ಅವರನ್ನು ಮಾತಾಡಿಸಿದೆ. ಆ್ಯಕ್ಚುಲಿ ಭಾಳ ದಿನ ಆದಮೇಲೆ ಎಲ್ಲರನ್ನೂ ಮೀಟ್ ಮಾಡಿದೆ. ಆಮೇಲೆ ಇದು ಮದುವೆ ಫುಲ್ ರಿಲೇಷನಲ್ಲೇ ಇತ್ತು, ಅಂದರೆ ನಮ್ಮ ಅಂತಂಬ್ರ ಮದುವೆನೇ ಇತ್ತು. ಮದುವೆ ಹುಡುಗ ನನಗೆ ತಮ್ಮನೇ ಆಗಬೇಕಿತ್ತು. ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಪರಿಚಯ ಇರೋರೇ ಇದ್ದರು, ಎಲ್ಲರೂ ಮಾತಾಡಿಸಿದ್ರು. ಆಮೇಲೆ ಮದುವೆ ಇರೋದು ಹುಡುಗನ ಮನೆ ಮುಂದೆನೇ ಇತ್ತು. ನಮ್ಮ ಕಡೆ ಹುಡುಗನ ಮನೆ ಮುಂದೆನೇ ಮದುವೆ ಮಾಡ್ತಾರೆ. ಯಾವುದಾದ್ರೂ ಶುಭ ಕಾರ್ಯ ಆಗಲಿ ಅಥವಾ ಮದುವೆ ಆಗಲಿ, ಆಮೇಲೆ ಕುಬ್ಸದ ಫಂಕ್ಷನ್ ಆಗಲಿ, ಏನಾದರೂ ಒಂದು ಶುಭ ಕಾರ್ಯ ಇದ್ದರೆ ಹುಡುಗನ ಮನೆ ಮುಂದೆನೇ ಮಾಡ್ತಾರೆ. ಯಾಕಂತಂದರೆ ಹುಡುಗನ ಮನೆ ಮುಂದೆ ಮಾಡಿದರೆ ಮನೆಗೆ ಒಳ್ಳೆಯದು, ಶುಭ ಅಂತ ಹೇಳಿ. ಪ್ರದಿತ್ಯ ಅಂತೂ ಫುಲ್ ಕಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ಯಾರು ಹಿಡಿದ್ರೂ ಕಂಟ್ರೋಲ್ ಆಗಲಿಲ್ಲ, ಅಷ್ಟು ಕಾಡಿಸ್ತಿದ್ದ. ಸೊ ಹೀಗಾಗಿ ಏನು ಮಾಡಿದೆ, ಅವನನ್ನು ಸ್ಟೇಜ್ ಮೇಲೆ ಬಿಟ್ಬಿಟ್ಟೆ. ಸೊ ಸ್ಟೇಜ್ ಮೇಲೆ ಬಿಟ್ಟು ಎಲ್ಲ ಹುಡುಗರನ್ನೂ ಅಲ್ಲೇ ಸ್ಟೇಜ್ ಮೇಲೆ ಕಳಿಸಿದ್ವಿ, ಡ್ಯಾನ್ಸ್ ಮಾಡಿರಿ ಅಂತ ಹೇಳಿ. ಅಲ್ಲಿ ಮದುವೆ ರಿಲೇಟೆಡ್ ಸಾಂಗನ್ನು ಪ್ಲೇ ಮಾಡ್ತಿದ್ರು. ಬಟ್ ನಾನು ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಚಿಕ್ಕ ಮಕ್ಕಳು. ಸೊ ಡ್ಯಾನ್ಸ್ ಮಾಡುವಂಥ ಸಾಂಗ್ ಪ್ಲೇ ಮಾಡು ಅಂತ ಹೇಳಿ ಸಾಂಗನ್ನು ಪ್ಲೇ ಮಾಡಿಸಿದೆ. ಸೊ ಎಲ್ಲ ಹುಡುಗರೆಲ್ಲ ಫುಲ್ ಡ್ಯಾನ್ಸ್ ಮಾಡಿದರು. ಗಂಡು ಮಗನ ಮದುವೆ ಇದೆ ಅಂತ ಹೇಳಿ ಎಲ್ಲಮ್ಮ ಈ ಜಾಗನೂ ತೊಗೊಂಡು ಬಂದಿದ್ರು ಮನೆಗೆ. ಆಮೇಲೆ ಪ್ರದಿತ್ಯ ಅಂತೂ ಡ್ಯಾನ್ಸ್ ಮಾಡಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದ. ನಾನು ಪ್ರದಿತ್ಯ ಸೇಮ್ ಆಗಿ. ಆಮೇಲೆ ಅಕ್ಷತೆ ಕಾಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಮದುವೆ ಹುಡುಗ ಆಮೇಲೆ ಹುಡುಗಿ ಇಬ್ಬರು ರೆಡಿಯಾಗಿ ಬಂದರು. ಇವನೇ ಮದುವೆ ಹುಡುಗ. ಮದುವೆ ಅಂತೂ ಭಾಳ ಚೆಂದ ಆಯಿತು. ಆ್ಯಕ್ಚುಲಿ ನಾನು ಮದುವೆ ನೋಡೋದಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ ಜೊತೆ ಹರಟೆ ಹೊಡೆದಿದ್ದೇ ಆಯಿತು. ಭಾಳ ದಿನ ಆದಮೇಲೆ ನನ್ನ ಓಲ್ಡ್ ಫ್ರೆಂಡ್ಸ್, ಅಂದರೆ ನನ್ನ ಹೈಸ್ಕೂಲ್ ಫ್ರೆಂಡ್ಸನ್ನು ಮೀಟ್ ಆದೆ. ಎಲ್ಲರನ್ನೂ ಒಟ್ಟಿಗೆ ನೋಡಿ ಭಾಳ ಖುಷಿ ಆಯಿತು ನನಗಂತೂ. ಆಲ್ಮೋಸ್ಟ್ ಎಲ್ಲರೂ ಚೇಂಜ್ ಆಗಿದ್ದಾರೆ. ಅವ್ರ ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಅವ್ರ ಫೇಸ್ ಆಗಲಿ, ಆಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಎಲ್ಲನೂ ಚೇಂಜ್ ಆಗಿದೆ. ಸೊ ಅವ್ರನ್ನ ನೋಡಿ ಮಾತಾಡಿಸಿ ಫುಲ್ ಖುಷಿ ಆಯಿತು ನನಗಂತೂ. ನಾವು ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡು ಮಾತಾಡೋದಕ್ಕಿಂತ ಜಾಸ್ತಿ ನಮ್ಮ ಮನೆ ಮಕ್ಕಳು, ಗಂಡ, ಸಂಸಾರ, ಆಮೇಲೆ ನಮ್ಮದು ಏನು ಮಾಡತ್ತೀವಿ, ಬರೀ ಇದನ್ನೇ ಮಾತಾಡಿದ್ವಿ ಅಷ್ಟು ಸೇರಿಕೊಂಡು. ಆವಾಗ ಹೈಸ್ಕೂಲಲ್ಲಿದ್ದಾಗ ಅಷ್ಟೇ ಚಿಕ್ಕದಾಗಿ ಸ್ಕರ್ಟ್ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಬರ್ತಿದ್ವಿ. ಸ್ಕೂಲಿಗೆ ಬಂದ ತಕ್ಷಣ ಆ ಸರ್ ಹೋಮ್ವರ್ಕ್ ಮಾಡಿದೆ, ಈ ಮೇಡಮ್ ಹೋಮ್ವರ್ಕ್ ಮಾಡಿದೆಯಾ ಅಂತ ಬರೀ ಇದನ್ನೇ ಡಿಸ್ಕಷನ್ ಮಾಡ್ತಿದ್ವಿ. ಬಟ್ ಇವಾಗ ನಾವು ಮಾತಾಡಿದ್ದು, ನನ್ನ ಅತ್ತೆ ಮಾವಂಗೆ ಅಡುಗೆ ಮಾಡಿಟ್ಟು ಬಂದೆ, ಮನೆ ಕೆಲಸ ಮಾಡಿ ಬಂದೆ, ನನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸನ್ನು ರೆಡಿ ಮಾಡಿಟ್ಟು ಬಂದೆ, ಎಲ್ಲ ಕೆಲಸ ಮುಗಿಸಿ ನಾ ರೆಡಿಯಾಗಿ ಬರೋದು ಇಷ್ಟೊತ್ತಾಯಿತು. ಬರೀ ಇದನ್ನೇ ಡಿಸ್ಕಷನ್ ಮಾಡಿದ್ವಿ. ಎಷ್ಟೊಂದು ಡಿಫ್ರೆನ್ಸ್ ಅಲ್ವಾ ಆವಾಗಿಂದಕ್ಕೂ ಇವಾಗಿಂದಕ್ಕೂ. ಆವಾಗ ಅಷ್ಟೇ ಚಿಕ್ಕ ಸ್ಕರ್ಟ್ ಹಾಕ್ಕೊಂಡು, ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಬರೋರು.
ಇವಾಗ ದೊಡ್ಡ ದೊಡ್ಡ ಸಾರಿ ಹಾಕ್ಕೊಂಡು ಕೊರಳಲ್ಲಿ ದೊಡ್ಡದಾಗಿರುವಂಥ ಮಾಂಗಲ್ಯ ಸರ ಹಾಕ್ಕೊಂಡು ಕೈಯಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಅವರನ್ನು ಸಂಭಾಳಿಸಿ ನಮ್ಮನ್ನು ನಾವು ಸಂಭಾಳಿಸ್ಕೊಂಡು ಎಲ್ಲವನ್ನು ಮ್ಯಾನೇಜ್ ಮಾಡೋದನ್ನು ನೋಡಿ ನನಗಂತೂ ಮಾತೇ ಬರಲಿಲ್ಲ ಆವಾಗ. ಸೊ ಎಷ್ಟೊಂದೆಲ್ಲ ಚೇಂಜಸ್ ಎಲ್ಲ ಎಷ್ಟೊಂದೆಲ್ಲ ಡಿಫ್ರೆನ್ಸ್ ಆಗಿದೆ ಆವಾಗಿಂದಕ್ಕೂ ಇವಾಗಿಂದಕ್ಕೂ. ಇಷ್ಟೆಲ್ಲ ಒಂದು ಡಿಫ್ರೆನ್ಸ್ ನಮ್ಮಲ್ಲಿ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆವಾಗ ನಮಗೆ ಯಾರಾದರೂ ಬುದ್ಧಿ ಹೇಳಬೇಕಾಗಿತ್ತು, ಆ ಥರ ಇದ್ವಿ. ಇವಾಗ ನಾವೇ ಬೇರೆಯವ್ರಿಗೆ ಬುದ್ಧಿಯನ್ನು ಹೇಳೋ ಥರ ಆಗಿಬಿಟ್ಟಿದ್ದೀವಿ. ಆವಾಗ ಪ್ರತಿಯೊಂದಕ್ಕೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರುವಂತಹ ನಾವು ಇವಾಗ ಒಂದು ಕುಟುಂಬವನ್ನು ನಿಭಾಯಿಸುವಂತಹ ಶಕ್ತಿ ನಮ್ಮಲ್ಲಿ ಬಂದಿದೆ ಅಂತ ಅಂದರೆ ನಿಜವಾಗ್ಲೂ ನಮಗೆ ನಂಬೋದಕ್ಕೇ ಆಗ್ತಾ ಇಲ್ಲ. ಯಾಕಂತಂದರೆ ಈ ಒಂದು ಥಾಟ್ ನನ್ನ ತಲೆಯಲ್ಲಿ ಇನ್ನೂ ಬಂದೇ ಇರಲಿಲ್ಲ. ಯಾವಾಗ ನನ್ನ ಫ್ರೆಂಡ್ಸ್ನ ನೋಡಿದೆ, ನನ್ನ ಫ್ರೆಂಡ್ಸು ಮಾತಾಡುವಂಥ ರೀತಿ, ಅವರು ನಡೆದುಕೊಳ್ಳುವಂತಹ ರೀತಿ, ಆಮೇಲೆ ಒಂದು ಕುಟುಂಬವನ್ನು ನಿಭಾಯಿಸುವಂತಹ ರೀತಿಯನ್ನು ಕೇಳಿದರೆ ನನಗೆ ಇವಾಗ ಅನ್ನಿಸ್ತು, ಹೆಂಗಿದ್ದವರು ಇವಾಗ ಹೆಂಗಾಗಿಬಿಟ್ಟಿದ್ದೀವಲ್ಲ ಅಂತ ಹೇಳಿ. ನಿಮಗೂ ನಿಮ್ಮ ಹಳೆಯ ಫ್ರೆಂಡ್ಸನ್ನು ನೋಡಿದಾಗ ಹೆಂಗಿದ್ದವರು ಇವಾಗ ಹೆಂಗಾಗಿದ್ದಾರಲ್ಲ ಅಂತ ಹೇಳಿ ಅನಿಸಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಮದುವೆನ ನೆಪ ಮಾಡಿಕೊಂಡು ಎಲ್ಲ ಫ್ರೆಂಡ್ಸ್ನ ಮೀಟ್ ಆಗಿದ್ದು ನನಗಂತೂ ಖುಷಿಯಾಗಿತ್ತು. ಆಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.